ನಮಸ್ಕಾರ ಪ್ರಿಯ ವೀಕ್ಷಕರೇ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸುದ್ದಿ ಏನು ಅಂದ್ರೆ, ಭ್ರಷ್ಟಾಚಾರದಿಂದ ಮುಳುಗುತ್ತಿರುವ ಶಿಕ್ಷಣ ಇಲಾಖೆ. ಭ್ರಷ್ಟಾಚಾರದಿಂದ ಅಧೋಗತಿಗೆ ತಲುಪುತ್ತಿರುವ ಶಿಕ್ಷಣ ಇಲಾಖೆ. ಒಂದು ಮಾತಿದೆ ಪ್ರಿಯ ವೀಕ್ಷಕರೇ, ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಮನೆಯಲ್ಲಿ ಇದ್ದವರು ಸಾಯ್ತಾರೆ, ಒಬ್ಬ ಡಾಕ್ಟರ್ ತಪ್ಪು ಮಾಡಿದರೆ ಸ್ವಲ್ಪ ಜನ ಸಾಯ್ತಾರೆ. ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದರೆ ಲೆಕ್ಕವಿಲ್ಲದಷ್ಟು ಜನ ಸಾಯ್ತಾರೆ, ಅಥವಾ ಇಡೀ ಸಮಾಜವೇ ಸಾಯುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಚಿಕೆ ಆಗ್ಬೇಕು ಸ್ವಾಮಿ ಶಿಕ್ಷಣ ಇಲಾಖೆಗೆ. ಈ ಇಲಾಖೆಯ ಬಿಇಒ, DDPI ಹಾಗೂ ಇತರೆ ಅಧಿಕಾರಿಗಳಿಗೆ. ಯಾಕೆ ಅಂದ್ರೆ, ಹಿಂದೆ ಒಂದು ಮಾತಿತ್ತು, ಅದೇನಂದ್ರೆ, ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದರೂ ಶಿಕ್ಷಣ ಇಲಾಖೆಯಲ್ಲಿ ನಡೆಯುವುದಿಲ್ಲ ಎಂದು. ಆದರೆ ಇವತ್ತಿನ ದಿನಗಳಲ್ಲಿ ಎಲ್ಲವೂ ಒಂದೇ ಎನ್ನುವ ಹಾಗೆ ಆಗಿಬಿಟ್ಟಿದೆ. ಒಂದು ಹೊಸ ಶಾಲೆಯ ಮಾನ್ಯತೆ ಅಥವಾ ಲೈಸೆನ್ಸ್ ಇರಬಹುದು, ಅಥವಾ ಮಾನ್ಯತೆ ನವೀಕರಣ ಅಥವಾ ರಿನಿವಲ್ ಆಗಿರಬಹುದು. ಯಾವ ಕೆಲಸಕ್ಕೆ ಹೋದರೂ ಮೊದಲು ದುಡ್ಡು ಕೊಡಪ್ಪ, ನಂತರ ಕೆಲಸ ಮಾಡಿಸ್ಕೊ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನ್ ಮಾಡೋದು ಸ್ವಾಮಿ? ಭ್ರಷ್ಟಾಚಾರ ನಿಯಂತ್ರಣ ಮಾಡುವುದಕ್ಕೆ ರಾಜಕೀಯ ನಾಯಕರು ಆನ್ಲೈನ್ ಮಾಡಿದರು, ಆದ್ರೆ ಸರ್ಕಾರ ಆನ್ಲೈನ್ ನಲ್ಲಿ ಕೆಲಸ ಮಾಡುವುದು ಮನುಷ್ಯರೇ, ಅಧಿಕಾರಿಗಳೇ ಎಂಬುದು ಮರೆತಿದ್ದಾರೆ. ಒಂದು ಪ್ರತಿಷ್ಠಿತ ಪತ್ರಿಕೆಯ ವರದಿಯ ಪ್ರಕಾರ ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಭ್ರಷ್ಟಾಚಾರವಾಗಿರುವ ಜಿಲ್ಲೆ ಅಂದ್ರೆ ಬೆಂಗಳೂರು ದಕ್ಷಿಣ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಹಾವೇರಿ, ಶಿವಮೊಗ್ಗ, ದಾವಣಗೆರೆ ಹೀಗೆ ಕೆಲ ಜಿಲ್ಲೆಗಳು ಸೂಕ್ತ ಮಾನದಂಡಗಳನ್ನ ಪಾಲಿಸದೆ ಪೂರ್ಣಗೊಳಿಸದೇ ಇರುವ ಶಾಲಾ ಕಾಲೇಜುಗಳಿಗೆ ಸುಮಾರು 5 ರಿಂದ 10 ವರ್ಷಗಳವರೆಗೆ ಮಾನ್ಯತೆ ನವೀಕರಣ ಅಥವಾ ಹೊಸ ಶಾಲೆಗೆ ಲೈಸೆನ್ಸ್ ಅನ್ನ ಮಾಡಿಕೊಟ್ಟಿದ್ದಾರೆ. ಹಾಗೂ ಈ ಕೆಲಸಕ್ಕಾಗಿ ದುಡ್ಡಿನ ಜೊತೆ ರಾಜಕೀಯ ನಾಯಕರ ನಂಟು ಬೇರೆ ಇದೆ. ನಾಚಿಕೆ ಆಗ್ಬೇಕು. ಉತ್ತಮ ಶಿಕ್ಷಣ ನೀಡಿದರೆ ಎಲ್ಲವೂ ಉತ್ತಮ ಆಗಿರುತ್ತೆ. ಒಂದು ಶಾಲೆಯ ನವೀಕರಣಕ್ಕೆ ಅಥವಾ ಒಂದು ಹೊಸ ಶಾಲೆಯ ಪ್ರಾರಂಭಕ್ಕೆ ಲೈಸೆನ್ಸ್ ಪಡೆಯಲು 20, 30, 50 ಸಾವಿರ ಹಾಗೂ ಕೆಲವು ಶಾಲೆಗಳಿಗೆ 80 ಸಾವಿರ, 1 ಲಕ್ಷದವರೆಗೂ ಹಣವನ್ನು ಪಡೆದು ಮಾನ್ಯತೆ ನವೀಕರಿಸಿಕೊಂಡಿದ್ದಾರೆ. ಇದನ್ನ ಸ್ವತಃ ಖಾಸಗಿ ಶಾಲೆಯ ಮುಖ್ಯಸ್ಥರು ತಮ್ಮಲ್ಲಿಗೆ ಬಂದು ತಮ್ಮ ಶಿಕ್ಷಣ ಇಲಾಖೆಯ DDPI ಹಾಗೂ BEOಗಳ ಮೇಲಿನ ಆಕ್ರೋಶವನ್ನ ನಮ್ಮ ಬಳಿ ವ್ಯಕ್ತಪಡಿಸಿದ್ದಾರೆ. ನಾಚಿಕೆ ಆಗ್ಬೇಕು ಕಣ್ರಿ, ಸರ್ಕಾರದಿಂದ ಸಂಬಳ ತಗೊಂಡು ಭ್ರಷ್ಟಾಚಾರ ಮಾಡ್ಕೊಂಡಿರೋರಿಗೆ. ಏನೇ ಆಗ್ಲಿ ಪ್ರಿಯ ವೀಕ್ಷಕರೇ, ಇದೇ ರೀತಿ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.